ಅಂಡರ್ ಡ್ಯೂ ಪ್ರೋಸೆಸ್ ಆಫ್ ಲಾ ಕೆಲಸ ಮಾಡಿಲ್ಲ ಅವರು. ಏನೇ ಆದರೂ ಇವ್ರಿಗೆ ಏನೋ ವಿಚಾರಣೆ ಮಾಡಬೇಕಾದ್ರೂ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬೇಕು. ಮಾಡಿದಾರೇನಾ? ಕರ್ಕೊಂಡೋಗೋ ಎನ್ಕ್ವೈರಿ. ವಾಟ್ ಡಸ್ ಇಟ್ ಮೀನ್? ವಿನುತ್ ಅವರ ನಿಮ್ಮ ಮುಖಾಂತರ ಸೇಮ್ ಅದೇ ಕರೆಕ್ಟ್ ಅಲ್ಲ, ಅದೇ ಆಗಿರೋದು ಸರ್. ದಬ್ಬಾಳಿಕೆನಲ್ಲ, ದಬ್ಬಾಳಿಕೆನೇ ಆಗ್ತಿರೋದಲ್ಲಿ. ನಿಮ್ಮ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಜಾತಿ ಮುಂದಕ್ಕೆ ಬರ್ತಾ ಇರೋದ್ರಿಂದ ನಾನು ದಲಿತ ಸಂಘಟನೆಗಳು ಅಂತ ತಗೊಳ್ಳೇಬೇಕಾಗತ್ತೆ. ನಂಬರ್ 1 ದಲಿತ ಸಂಘಟನೆ. ಅದಕ್ಕಿಂತಲೂ ಬಹಳ ಪ್ರಮುಖವಾಗಿ ಮಹಿಳಾ ಆಯೋಗ ಇದಕ್ಕೆ ಎಂಟ್ರಿ ಕೊಡಬೇಕು, ನೀವೇ ಎಂಟ್ರಿ ಕೊಡಬೇಕು. 3ನೇದು ಮಾನವ ಹಕ್ಕುಗಳ ಆಯೋಗ. ಒಬ್ಬ ಹೆಣ್ಣು ಮಗಳಿಗೆ ಕೊಡಬಾರ್ದು ಟಾರ್ಚರ್ ಕೊಟ್ಟು ಅನ್ನಬಾರ್ದು ಪದಗಳನ್ನಂದು ಮೆಂಟಲಿ ಹರಾಸ್ಮೆಂಟ್ ಮಾಡಿ, ನಾನು ಹೇಳಿದ್ನಲ್ಲ ಅತ್ಯಾಚಾರದಲ್ಲಿ ದೈಹಿಕ ಅತ್ಯಾಚಾರ ಮಾತ್ರ ಅಲ್ಲ, ಮೆಂಟಲ್ ರೇಪ್ ಆಗಿರೋದು ಆ ಹೆಣ್ಮಗಳಿಗೆ. ಒಂದು ಕದ್ದಿದ್ದಾಳೆ ಅನ್ನುವ ಆರೋಪ ಹೊರಿಸಿ, ಅದು ಕದ್ದಿಲ್ಲ ಆಕೆ, ಆಯ್ತು ಕದ್ಲಪ್ಪ, ಏನ್ ಮಾಡ್ಬೇಕು ನೀವು? ಕೊಡಮ ತಗೊಂಡಿದ್ರೆ ಅಂತ ಕೇಳ್ಬೇಕು. ಆಗ್ಲಿಲ್ವಾ? ಕಾನೂನು ಅಂತಿದೆ. ನೀವ್ ಯಾರ್ರಿ ಡಿಸಿಷನ್ ತಗೊಳಕ್ಕೆ? ನನ್ಗೆ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಮೇಲೆ ಬರ್ತಾ ಇರೋ ಕೋಪ, ಅಸಹ್ಯ ಇದೆಯಲ್ಲ, ಜಾತಿ ಹೆಂಗಯ್ಯ ತರ್ತೀಯ ನೀನು? ಆಫೀಸ್ ಒಳಗ್ ಜಾತಿ ಹೆಂಗ್ರಿ ತರ್ತೀರಿ ನೀವು? ಜಾತಿ ನೋಡ್ಕೊಂಡು ಕೆಲಸ ಕೊಟ್ರು ಆಕೆಗೆ? ಹಾಗಾದ್ರೆ ಸಂಬಳ ಹೋಲ್ಡ್ ಹಿಡಿಯಕ್ ಯಾರ್ರಿ ನೀವು? ಇಷ್ಟು ಆಯೋಗಗಳು ಅಥವಾ ಇಷ್ಟು ಸಂಘಟನೆಗಳು ಇವ್ರ ವಿರುದ್ಧ ಕ್ರಮ ತಗೋಬೇಕು. ಅಂಡ್ MSL ನಿಜಕ್ಕೂ ನೀವು ಕಳಂಕ ಹೊರಿಸ್ಕೋಬೇಡಿ ಇಂತ ಕ್ರಿಮಿಗಳಿಂದ. ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಈ ಕೆಲಸ ಮಾಡಲ್ಲ. ಆಫೀಸಲ್ಲಿ ಬಟ್ಟೆ ಬಿಚ್ಚಿಸ್ತಾರೆ ಕದ್ದಿದ್ದಾಳೆ ಅಂತ ಅನ್ನೋ ಕಾರಣಕ್ಕೆ. ಅಂದ್ರೆ ನಂಬಕ್ಕಾಗತ್ತಾ? ಈ ಕಾಲದಲ್ಲಿ ಇಡೀ ಸಮಾಜ ತಲೆ ತಗ್ಗಿಸ್ಬೇಕಾಗುತ್ತೆ. ಅಂಡ್ ಹೆಣ್ಮಕ್ಳೇ ಶತ್ರು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಒಂದು 7-8 ಸಲ ಹೇಳ್ಬಿಟ್ನೆ ನಾನು. ಅಲ್ಲ, ಇದು ಎಲ್ಲಿಗೆ ಎಲ್ಲಾಗಿದೆ? ಇದು ಬೀದರಲ್ಲಾಗಿಲ್ಲ, ಗುಲ್ಬರ್ಗದಲ್ಲಾಗಿಲ್ಲ, ಬೆಂಗಳೂರು ನಗರದಲ್ಲಿ, ಬೆಂಗಳೂರಲ್ಲಿ ಅದು ಹೈಕೋರ್ಟ್ ನೆರಳು ಅಲ್ಲ, ಆಫೀಸ್ ಮೇಲೆ ಹೈಕೋರ್ಟ್ ನೆರಳು ಬೀಳುತ್ತೆ. ಸಂಜೆ ಆದ್ರೆ ಅಥವಾ ಬೆಳಗ್ಗೆ ಆದ್ರೆ ಹೈಕೋರ್ಟ್ ನೆರಳು ಬೀಳುತ್ತೆ. ಇದಕ್ಕೆ ಭಯ ಬೇಡವಾ? ಹೋಗ್ಲಿ, ಅದಕ್ಕೆ ಗೌರವ ಬೇಡವಾ ನ್ಯಾಯಕ್ಕೆ? ಸಂಸಾರದಲ್ಲಿ ಗಟ್ಟಿತನ ತೋರಿಸ್ಬೇಕಾಕೆ. ಈಗ ಕೆಲಸ ಕಳ್ಕೊಂಡ್ರೆ ಸಂಬಳ ಹೆಂಗೆ ಅಂತ ನೋಡ್ಬೇಕು. ಮಕ್ಳಿದ್ದಾರೆ, ಎಲ್ಲದ್ರಲ್ಲೂ ಫೇಸ್ ಮಾಡ್ಬೇಕು ಸರ್. ಈಗ ನೋಡಿ, ಇದು ಅನ್ಲೆಸ್ ಅಂಡ್ ಅಂಟಿಲ್ ಚಾರ್ಜಸ್ ಆರ್ ಪ್ರೂವ್ಡ್ ಶಿ ಕ್ಯಾನಾಟ್ ಲೂಸ್ ದ ಜಾಬ್. ದೋ ಶಿ ಈಸ್ ಔಟ್ಸೋರ್ಸ್ಡ್ ಇದ್ದರೆ, ಔಟ್ಸೋರ್ಸ್ ಮ್ಯಾನೇಜರ್ ಇದ್ದಾರೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅವರು ರೆಸ್ಪಾನ್ಸಿಬಲ್ ಇರ್ತಾರೆ. ಅವರು ದೇ ಶುಡ್ ಹೋಲ್ ದಿ ರೆಸ್ಪಾನ್ಸಿಬಿಲಿಟಿ. ಅವರು ಒಂದು ಎಂಪ್ಲಾಯಿಗೆ ಈ ಥರ ಔಟ್ಸೋರ್ಸ್ ಮಾಡಿದಾಗ ದೌರ್ಜನ್ಯ ಆದರೆ ಅವರು ಕೂಡ ಇನಿಷಿಯೇಟ್ ಮಾಡಬೇಕಿತ್ತು ಆಕ್ಷನ್. ಯಾಕೆ ಮಾಡಿಲ್ಲ? ಇದು ಎರಡೂ ಕೂಡ ಬರ್ತದೆ. ನೀವು ಹೇಳಿದರೆ ಹ್ಯೂಮನ್ ರೈಟ್ಸ್ ಇದೆಯೇನಾ? ಸತ್ತೋಗಿದೆ ಅದು. ಹೆಂಗ್ ಕೇಳೋಣ ಸರ್? ಪೇಪರ್ ಮೇಲೆ ಇದೆ. ಇಂಟರ್ನ್ಯಾಷನಲ್ ಕನ್ವೆನ್ಷನ್. MSIL ಈಗಲೂ ಕೂಡ ನೀವು ಈ ವ್ಯಕ್ತಿಗಳನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಇಡೀ ಡಿಪಾರ್ಟ್ಮೆಂಟ್ ನ ಅನುಮಾನದಿಂದ ನೋಡ್ಬೇಕಾಗತ್ತೆ. ಒಬ್ಬ ಹೆಣ್ಮಕ್ಳನ್ನ ಹಿಂಗ ನಡೆಸ್ಕೊಳ್ತಾರೆ MSIL ಅಲ್ಲಿ ಏನ್ ಕೇಳ್ತಾರೆ? ಆ ಕಳಂಕ ಹೋಗ್ಬೇಕು ಅಂದ್ರೆ ಈ ಕಳಂಕ ಹೊರಿಸಿದಾರಲ್ಲ, ಮಸಿ ಬಳಿತಾ ಇದ್ದಾರಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಇವ್ರುಗಳನ್ನ ಹೊರಗೆ ತಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿ ರೀ. ಏನು ಮಾಡ್ದಲ್ಲ ಹುಡುಗಿ ಕೆಲಸ ಕಳ್ಕೊಂಡಿದ್ದಾಳೆ, ಸಂಬಳ ಹೋಲ್ಡ್ ಆಗಿದೆ, ಕಳಂಕ ಏನು ಕದ್ಲು ಅನ್ನೋ ಕಳಂಕ ಹೊತ್ಕೊಂಡು ಯಾವ್ದೋ ಒಂದು ರೂಮಿಗೆ ಆಫೀಸಲ್ಲಿ, ಅದು ಗೌರ್ಮೆಂಟ್ ಆಫೀಸಲ್ಲಿ ಸರ್, ಅದು ಯಾವ್ದೋ ರೂಮಿಗೆ, ಯಾವ್ದೋ ಮನೆಯಲ್ಲ, ಲಾಡ್ಜ್ ಅಲ್ಲ, ಅಬ್ಯೂಸ್ ಆಫ್ ಪವರ್ಸ್. ಇದು ಸರ್ಕಾರಿ ಕಚೇರಿ ಒಳಗೆ ಬಟ್ಟೆ ತೆಗಿಸ್ತಾರೆ ಅಂದ್ರೆ ಏನ್ ಅರ್ಥ? ಇದು ಅಟ್ರಾಸಿಟೀಸ್, ಅಟ್ರಾಶಿಯಸ್ ಆಕ್ಟ್ ಜೊತೆಗೆ ಅಬ್ಯೂಸ್ ಆಫ್ ಪವರ್ಸ್. ಎಲ್ಲಿದೆ ಅವರಿಗೆ ಅಧಿಕಾರ? ಓಕೆ, ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವರು ಕೇಸ್ ವಾಪಸ್ ತಗೊಂಡಿದ್ದಾರೆ. ಕೇಸ್ ವಾಪಸ್ ತಗೋ ಅನ್ನೋ ಆಡಿಯೋ ಇದೆ ಸರ್. ಇದು ಯಾವುದು ಈಕೆ ಸುಮ್ಮನೆ ಬೇಕಾಬಿಟ್ಟಿ ಹೇಳ್ತಾರದಲ್ಲ, ಆಡಿಯೋ ಕೇಳಿಸ್ಕೊಳ್ಳೋಣ ನಾವು. ಆಡಿಯೋ ಹಾಕಿದ್ದೇನೆ. ಇವ್ರು ಮಾಡದೇ ಇದ್ರೆ ಆಡಿಯೋ ಹಾಕಿ. ಇಲ್ಲಿಂದ ಕಳಿಸಿದಾಗ ನಳಿನಿ ಮೇಡಮ್ ಏನು ಹೇಳ್ತಾ ಇದ್ರು ಅಂದ್ರೆ, ನಿನ್ನ ಇವ್ರು ಕಳಿಸ್ಕೊಳ್ಳೋಕ್ಕೋಸ್ಕರ, ಇವ್ರು ನಿನ್ನ ಕಳಿಸ್ಕೊಳ್ಳೋಕ್ಕೋಸ್ಕರ ಮಹೇಶ್ನ ತೆಗೆದು ನೀನು ಇಲ್ಲಿ ಹಾಕೊಂಡು ಅಂತ ಹೇಳಿದ್ರು. ಅಂದರೆ ರಮಾಕಾಂತ್ ಹೆಬ್ಬಳ್ಳಿ ಅವ್ರಿಗೋಸ್ಕರ, ಅವ್ರ ನ್ಯೂಸ್ಗೋಸ್ಕರ ನಿನ್ನ ಇಲ್ಲಿ ಕರೆಸಿದ್ರು, ಮಹೇಶ್ನ ತೆಗೆದುಬಿಟ್ಟು ಅಂತ ಹೇಳಿದ್ರು. ಮಹೇಶ್ ಅವ್ರನ್ನ ತೆಗ್ದಿಲ್ಲ. ಅವ್ರನ್ನ ಕೊರೋನಾ ಬಂತು ಆ ಟೈಮಲ್ಲಿ ಗಾಂಧಿನಗರ್ಗೆ ಹಾಕಿದ್ರು, ಗಾಂಧಿನಗರಿಂದ ಮೈಸೂರಿಗೆ ಹಾಕಿದ್ರು ಮೇಡಮ್. ಆಮೇಲೆ ಅವರೇ ಬಿಟ್ಟಿದ್ದು. ಈ ಒಂದು ಪದನ ಅವರು ಸುಮಾರು ಸತಿ ಹೇಳಿದ್ದಾರೆ, ಯಾವಾಗಲೂ ಹೇಳೋರು, ನಿನ್ನ ಇಲ್ಲಿ ಕರೆಸಿದೆ ಮಹೇಶ್ನ ಓಡಿಸಿದ್ರು ಅಂತ. ಇದಾದ್ಮೇಲೆ ನಾವೇನು ಮಾಡಿದ್ವಿ, ರೈಟಿಂಗಲ್ಲಿ MD ಸರ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ವಿ. ಆವಾಗ ಅವರು ಆ ಲೆಟರಲ್ಲಿ ಎಂಕ್ವೈರಿ ಕಂಡಕ್ಟ್ ಮಾಡಿ ಅಂತೆಲ್ಲ ಹೇಳಿ ಒಂದು ಫೈಲೇ ಮಾಡಿ, ಅವಾಗ ಎಲ್ಲರನ್ನೂ ಶ್ರೀದೇವಿ ಮೇಡಮು, ವಿನಯ ಮೇಡಮು, ಬಸವರಾಜ್ ಸರ್ ಅನ್ಸುತ್ತೆ, ಚಂದ್ರಪ್ಪ ಸರ್, ಜನ ಮುಂದೆನೇ ಎಲ್ಲ ಎನ್ಕ್ವೈರಿ ಮಾಡಿದಾಗ ನಳಿನಿ ಮೇಡಮ್ ತಪ್ಪು ಒಪ್ಕೊಂಡಿದ್ದಾರೆ. ಅದು ಇದೇ ಫೈಲ್. ಅದಾದ್ಮೇಲೆ ಅವ್ರಿಗೆ ನನ್ನ ಮೇಲೆ ಉದ್ದೇಶ ಬಂದಿರೋದು. ಅದು ಒಂದು ಪಾರ್ಟ್. ಈಗ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದು ನನಗೆ ಅರ್ಥ ಆಯಿತು. ಅವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಚೆಕ್ಸು ಎಲ್ಲ ಒಟ್ಟಾಗಿದೆಯಲ್ಲ, ಇವ್ರ ಹತ್ರ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಚೆಕ್ ಮಾಡಿಸಿದ್ದಾರೆ. ಆಯಿತು, ಅದು ತಪ್ಪಾಯಿತು ಅಂತಂದರೆ ಅವ್ರ ಕೈ ತಪ್ಪು ಅಂತ ಹೇಳ್ಸೋಣ, ಅದ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ನನಗೆ, ಆಯಿತಾ? ಆಯಿತು, ಯಾರಿಗೆ ಆದರೂ ಒಂಥರ ಅವಮಾನ ಆಗುತ್ತೆ, ಎಲ್ಲ ಆಗುತ್ತೆ.
ಸರ್ ಈ ಕಾನ್ವರ್ಸೇಷನ್ ಕೇಳಿಸ್ಕೊಂಡಾಗ ನಿಮ್ಗೆ ಏನು ಅನ್ನಿಸ್ತು? ಆಗಿದ್ದಾಗೋಗಿದೆ, ಬಿಟ್ಬಿಡು ಈ ಕೆಲಸನ, ಈ ವಿಚಾರ ಬಿಟ್ಬಿಡು. ಒಬ್ಬ ಹೆಣ್ಣುಮಗಳು ಇನ್ನೊಬ್ಬ ಹೆಣ್ಣುಮಗಳಿಗೆ ಈ ಥರ ವಿಚಾರದಲ್ಲಿ ಕನ್ವಿನ್ಸ್ ಮಾಡ್ತಾರಾ ಸರ್? ಹಾಂ, ಗೊತ್ತಿಲ್ಲ ಅವ್ರದ್ದು ಇವ್ರ ರಿಲೇಷನ್ಶಿಪ್ ಏನಿದೆಯೋ ಆ ಒಂದು ಸೀಕ್ವೆನ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ದಟ್ ಈಸ್ ನಾಟ್ ದಿ ಪ್ರಾಪರ್ ವೇ. ದಟ್ ಇಸ್ ವೈ ಸೈಡ್ ಡ್ಯೂ ಪ್ರೋಸೆಸ್ ಆಫ್ ಲಾ ಶುಡ್ ಟೇಕ್ ವುಡ್ ಹ್ಯಾವ್ ಬಿ ದಿ ಆನ್ಸರ್. ಈಗ ಏನು ಮಾಡ್ತೀರಿ? ಯಜಮಾನಿಕೆ ಮಾಡಿಕೊಂಡು ಅಥವಾ ಒಂದು ರೀತಿ ಅವ್ರದ್ದೇ ದರ್ಬಾಳಿಕೆ ಮಾಡಿಕೊಂಡು ಇವರಿಗೆ ತೊಂದರೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ವಿನೋದ್ ಅವರೇ? ನನ್ನ ಮಾತು ತಗೊಳ್ಳಿ, ಪೊಲೀಸ್ಗೆ ಹೋಗಿರೋದು ಸರಿ ಇದೆ. ಪೊಲೀಸಲ್ಲಿ ಸರಿಯಾದ ತನಿಖೆ ಆಗ್ತದಾ ಇಲ್ವಾ ಅಂತ ಅವ್ರಿಗೆ ಅನುಮಾನ ಇದೆ, ನಿಜ. ಯಾಕೆ ಅಂದರೆ ಅಲ್ಲಿನ ಒಂದು ನಡವಳಿಕೆ ನೋಡಿದ್ರೆ ನನಗನ್ನಿಸ್ತದೆ ಅದು ಕಾನೂನುಬದ್ಧವಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು. ಯಾಕೆಂದ್ರೆ ಕಾನೂನು ಮೇಲೆ ಇವರು ಒಂದು ಕಾನೂನು ಮಾಡ್ಕೊಂಡಿದ್ದಾರೆ. ಕಾನೂನು ಮೇಲೆ ಕಾನೂನು ಎರಡು ರೀತಿಯ ಕಾನೂನು ನಿಮ್ಗಳಿಗೆ ಐ ಟೆಲ್ ಯು, ಸ್ಟ್ಯಾಚ್ಯೂಟ್ prevails over all other instructions for investigation, okay, not for registration. How can they override the law? Law cannot be overridden like that. Correct. You have no powers because that is ಕಾನೂನು ಕೆಲ್ಸ ಮಾಡ್ತಾ ಇರೋರು parliament ಕಾನೂನು ಮಾಡಿರ್ತಾರೆ, ಇಲ್ಲ ಅಂದ್ರೆ ಲೆಜಿಸ್ಲೇಚರ್ ಅಲ್ಲಿ ಮಾಡಿರ್ತಾರೆ. ಅದು ಹೈಯೆಸ್ಟ್ ಬಾಡಿ ಇನ್ ಲಾ ಮೇಕಿಂಗ್, ಅದಕ್ಕಿಂತ ಮೇಲೆ ಇಲ್ಲ. ಈವನ್ ಕೋರ್ಟ್ಸ್ ಕೆನಾಟ್ ಮಾಡಿಫೈ ದಟ್ ಲಾ. ಇವರು ಹೇಗೆ ಮಾಡ್ತಾರೆ? ಇದು ನನಗೆ ಬಹಳ ವಿಚಿತ್ರವಾದ ನಡವಳಿಕೆ ಅನಿಸ್ತದೆ. ಬಟ್ ಐ ಡೋಂಟ್ ನೋ ವಾಟ್ ಪವರ್ಸ್ ದೇ ಗಾಟ್ ಟು ಡೂ ದಟ್. ಓಕೆ ವಿನುತ್ ಅವರೇ, ಕೊನೆಯದಾಗಿ ನಿಮ್ಗೆ 2 ನಿಮಿಷ ಕೊಡ್ತೀನಿ.